ನಿಮ್ಮ ಬೆಸ್ಟ್ನ ನೀವು ಕೊಡಬೇಕು ಅಂದ್ರೆ ನಿಮ್ಮ ದೇಹದಲ್ಲಿ ಕುಂಡಲಿನಿ ಶಕ್ತಿ ಆಕ್ಟಿವೇಟ್ ಆಗಿರ್ಬೇಕು. ಹಾಗೆ ಕುಂಡಲಿನಿ ಶಕ್ತಿ ನಿಮ್ಮ ದೇಹದಲ್ಲಿ ರೇಸ್ ಆಗ್ತಾ ಇದೆ ಅಂದ್ರೆ ಅಸಾಮಾನ್ಯ ಕೆಲಸಗಳನ್ನು ಕೂಡ ನೀವು ಸಾಮಾನ್ಯವಾಗಿ ಮಾಡಬಹುದು ಅಂತ ಹೇಳೋದ್ ಕೇಳಿರ್ತೀವಿ. ಆದ್ರೆ ಕುಂಡಲಿನಿ ಶಕ್ತಿನ ಹೇಗ್ ಆಕ್ಟಿವೇಟ್ ಮಾಡ್ಕೊಳ್ಳೋದು, ಅದರ ಪ್ರಾಸೆಸ್ ಏನು, ಹಾಗೆ ಅದನ್ನ ಮಾಡ್ಕೊಂಡಾಗ ನೀವು ಏನೇನನ್ನ ಸಾಧನೆ ಮಾಡ್ಬೋದು, ಆ ಎಲ್ಲದ್ರ ಬಗ್ಗೆ ಇವತ್ತಿನ ಇನ್ಫೋರ್ಟ್ ಹೊನ್ನೋಡಿನಲ್ಲಿ ನಾನ್ ನಿಮ್ಗೆ ಮಾಹಿತಿನ ಹೊತ್ತು ತಂದಿದ್ದೀವಿ. ವೆಲ್ಕಮ್ ಟು ಇನ್ಫೋರ್ಟ್ ಹೊನ್ನೋಡಿ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಇನ್ಫೋರ್ಟ್ ಹೊನ್ನೋಡಿ. ನಮ್ ಜೊತೆ ಇದ್ದಾರೆ ತೇಜಸ್ವಿ ಗುರುಜಿ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಕುಂಡಲಿನಿ ಶಕ್ತಿ ಏನು ಅದನ್ನ ಇತ್ತೀಚೆಗೆ ಎಲ್ಲರೂ ಮಾತಾಡಕ್ ಶುರು ಮಾಡಿದ್ದಾರೆ. ನಿಮ್ ಕುಂಡಲಿನಿ ಶಕ್ತಿನ ಜಾಗೃತಿಗೊಳಿಸ್ಬೇಕೆ, ಇದು ಒಂದು 1 ಡೇ ಶಿಬಿರ ಅಟೆಂಡ್ ಮಾಡಿ ನಿಮ್ಮ ಕುಂಡಲಿನಿ ಶಕ್ತಿ ಜಾಗೃತ ಆಗ್ಬಿಡತ್ತೆ, ಇದು ಬೆನಿಫಿಟ್ಸ್ ಆಗತ್ತೆ. ಸೊ ಕುಂಡಲಿನಿ ಶಕ್ತಿ ಅಂದ್ರೆ ಏನು? ನೋಡಿ, ಪ್ರತಿಯೊಂದು ಜೀವರಾಶಿಯಲ್ಲಿ ಆ ಶಕ್ತಿ ಪ್ರತಿಯೊಬ್ಬರಲ್ಲೂ ಇದೆ. ಆದ್ರೆ ಅರಿವಿನಿಂದ ಆ ಶಕ್ತಿಯನ್ನ ಅರ್ಥಕೊಂಡು ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳುವಂತ ವಿಧಾನಗಳಿದೆ. ಕುಂಡಲಿನಿ ಅಂತಂದ್ರೆ ಒಂದು ಕಾಯಿಲ್ಡ್ ಎನರ್ಜಿ ಅಂತ ನಾವು ಕರಿತೀವಿ. ಯಾವ ರೀತಿ ಒಂದು ಹಾವು ಮಲ್ಕೊಳ್ಳುವಾಗ 3 ಸುತ್ತ ಹಾಕೊಂಡು ಮಲ್ಕೊಳ್ಳುತ್ತೋ ಹಾಗೆ ನಮ್ಮ ಮೂಲಾಧಾರ ಹೆಂಗ್ 3 ಅಂತಾನೆ ಹೇಳ್ತೀವಿ. ಹಿಂಗ್ ಸುತ್ಕೊಂಡು ಬಾಲದ ಹತ್ರ ಎಡೆ ಇಟ್ಕೊಂಡು ಮಲ್ಕೊಳ್ಳುತ್ತೆ. ನಾದ್ರಗಳು ಸಪೋಸ್ ಮಲ್ಕೊಳ್ಳುವಾಗ ಹಿಂಗ್ ಸ್ಟ್ರೈಟ್ ಉದ್ದದಕ್ಕೆ ಮಲ್ಕೊಳ್ಳಲ್ಲ, ಕಾಯಿಲ್ದಾಗ್ ಮಲ್ಕೊಳ್ಳುತ್ತೆ. ನಾವು ಬೆಂಗಳೂರು ಅವುಗಳನ್ನ ನೋಡಿಲ್ಲ. ಆ ಕಾಯಿಲ್ಡ್ ಎನರ್ಜಿ ಅಂತ ಕರಿತೀವಿ. ನಮ್ಮ ಭಿನ್ನ ಮೂಳೆಯ ತುದಿಯಲ್ಲಿ ಮೂಲಾಧಾರ ಅನ್ನುವಂತಹ ಒಂದು ಚಕ್ರ ಇದೆ, ಭೂತತ್ವದಿಂದ ಕೂಡಿರುವಂಥದ್ದು. ಆ ಚಕ್ರದಲ್ಲಿ 3 ಸುತ್ತ ಹಾಕೊಂಡು ಮಲಗಿರುತ್ತೆ. ಆ ಶಕ್ತಿಯನ್ನ ಒಂದು ಡಿವೈನ್ ಪಾರ್ಟಿಕಲ್ ಅಂತ ನಾವು ಕರಿತೀವಿ. ನಮ್ಮಲ್ಲಿ 2 ಶಕ್ತಿ ಇದೆ, ಒಂದು ಮ್ಯಾನ್ ಪಾರ್ಟಿಕಲ್ ಅಂಡ್ ಡಿವೈನ್ ಪಾರ್ಟಿಕಲ್. ಮೋಸ್ಟ್ ಆಫ್ ದ ಜನರಿಗೆ ಈ ಶಕ್ತಿಗಳು ಸಂಪೂರ್ಣ ಆಕ್ಟಿವೇಟ್ ಆಗೋದೇ ಇಲ್ಲ. ಕೆಲವು ಅಭ್ಯಾಸಗಳಿಂದ ಮಾತ್ರ ಇದು ಸಾಧ್ಯ. ಇಂತಹ ಒಂದು ಶಕ್ತಿ ನಾವು ಯಾರಲ್ಲಿ ಆಕ್ಟಿವೇಟ್ ಆಗಿತ್ತು ಅನ್ನೋದನ್ನ ನೋಡೋದಾದ್ರೆ ಸ್ವಾಮಿ ಆಂಜನೇಯನಲ್ಲಿ. ಆಂಜನೇಯನಿಗೆ ಆತನ ಬಾಲವನ್ನ ಗಮನಿಸಿ, ಮೂಲಾಧಾರದಿಂದ ಆತನ ತಲೆಯ ನೆತ್ತಿವರೆಗೂ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗಿತ್ತು. ಎಲ್ಲಾ ಬಾಲಗಳು, ಎಲ್ಲಾ ಪ್ರಾಣಿಯ ಬಾಲಗಳೆಲ್ಲ ಡೌನ್ ಮುಖವಾಗಿರುತ್ತೆ. ಆದ್ರೆ ಆಂಜನೇಯನ ಮಾತ್ರ ಊರ್ಧ್ವಮುಖವಾಗಿರುತ್ತೆ, ಜಾಗೃತಿ ಆಗುತ್ತೆ. ಸೊ ಇಂತಹ ಒಂದು ಇನ್ಸ್ಪಿರೇಷನ್ ಯಾರು ಕುಂಡಲಿನಿ ಆಕ್ಟಿವೇಶನ್ಸ್ಗೆ ಅಂದ್ರೆ ಅದು ಸ್ವಾಮಿ ಹನುಮಂತರಾಯ. ಹನುಮಂತರಾಯನನ್ನ ಸ್ಪಿರಿಚುವಲ್ ಮಾಸ್ಟರ್ ಅಂತ ನಾ ಕರಿತೀವಿ. ನಮ್ಮ ಶರೀರದಲ್ಲಿ ಬಹು ಮುಖ್ಯವಾಗಿ 3 ನಾಡಿಗಳಿದೆ. 72,000 ನಾಡಿಗಳು ಕಾಮನ್ ಆಗಿದೆ. ಆ 72,000 ನಾಡಿಗಳನ್ನ ನಿಯಂತ್ರಿಸುವಂತಹ 3 ಮುಖ್ಯವಾದ ನಾಡಿಗೆ, ಅದನ್ನ ಈಡ ನಾಡಿ, ಸುಷುಮ್ನ ನಾಡಿ ಮತ್ತೆ ಪಿಂಗಳ ನಾಡಿ ಅಂತ ಕರಿತೀವಿ. ಸುಷುಮ್ನ ನಾಡಿಯ ತಳಹದಿಯ ಭಾಗದಲ್ಲಿ ಆ ಒಂದು ಶಕ್ತಿ 3 ಸುತ್ತ ಹಾಕೊಂಡು ಒಂದು ಕಾಯಿಲ್ಡ್ ಎನರ್ಜಿ ಮಲಗಿದೆ ಪ್ರತಿಯೊಬ್ಬರಲ್ಲೂ. ಅದು ಸಾಧನೆಯಿಂದ ಜಾಗೃತಿಗೊಳ್ಳುತ್ತೆ. ಸಾಧನೆ ಬೇಕು, ಅದ್ರ ಬಗ್ಗೆ ಅರಿವು ಬೇಕು. ಕೆಲವರು ಹೇಳ್ತಾರೆ 2 ಮಿನಿಟ್ಸ್ ಅಲ್ಲಿ 2 ಅವರ್ಸ್ ಅಲ್ಲಿ ಅದು ಸಾಧ್ಯ ಇಲ್ಲ. 2 ಅವರ್ಸ್ ಅಲ್ಲೆಲ್ಲ ಅದು ಆಕ್ಟಿವೇಶನ್ ಆಗೋದಿಲ್ಲ. ಅದನ್ನ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಂಡು ನಿರಂತರವಾದಂತ ಅಭ್ಯಾಸಗಳನ್ನು ಮಾಡಿದಾಗ ಆ ಶಕ್ತಿ ನಿಧಾನವಾಗಿ ರೈಸ್ ಆಗುತ್ತೆ. ಈಗ ನನ್ನ ಡೌಟ್ಸ್ 1-2 ಹೇಳೋದಾದ್ರೆ, ಈಗ ಕೆಲವ್ರು ಹೇಳ್ತಾರೆ ನೀವು ಒಳ್ಳೆ ಕೆಲಸ ಮಾಡಿದಾಗ, ಒಳ್ಳೆ ಆಹಾರ ಮಾಡಿದಾಗ, ಒಳ್ಳೆ ಯೋಚನೆ ಮಾಡಿದಾಗ ಕುಂಡಲಿನಿ ಮೇಲಿಕ್ ಹೋಗುತ್ತೆ. ಹಾಗೆ ತದ್ವಿರುದ್ಧ ನೀವು ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜಸ್ ಆಗೋದು ಅಂತ ಇರ್ಬೋದು, ಅಥವಾ ನೀವು ಥಾಟ್ಸ್ ಅಲ್ಲಿ ಚೇಂಜಸ್, ಕುಂಡಲಿನಿ ಶಕ್ತಿ ಮೇಲಕ್ಕೆ ಹೋಗಿದ್ರು ಅದು ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ. ನಿಜಾನ? ನಿಜ. ನಮ್ಮಲ್ಲಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ಕುಂಡಲಿನಿ ಶಕ್ತಿ ಕೇವಲ ಒಂದು ಅಧ್ಯಾತ್ಮ ಪ್ರಾಕ್ಟೀಸ್ ಇಂದಾನೆ ಆಕ್ಟಿವೇಶನ್ ಆಗೋದಿಲ್ಲ. ನಿಮ್ಮ ಒಳ್ಳೆ ನಡವಳಿಕೆಯಿಂದ ಆಗುತ್ತೆ, ನೀವು ಮಾಡುವ ಕಾರ್ಯಗಳಿಂದ ಆಗುತ್ತೆ, ಹಾಗೂ ನೀವು ಮಾಡೋ ಕೆಲವು ಅಭ್ಯಾಸಗಳಿಂದ ಆಗುತ್ತೆ, ನೀವು ದಾನ ಧರ್ಮಗಳಿಂದ ಆಗುತ್ತೆ, ಒಂದಷ್ಟು ಸೇವೆಗಳಿಂದ ಆಗುತ್ತೆ. ಇದರಿಂದನೂ ಸಹ ಶಕ್ತಿಗಳು ಜಾಗೃತಿಗೊಳ್ಳುತ್ತೆ. ಆದ್ರೆ ನಾವು ತದ್ವಿರೋಧವಾದಂತಹ, ಪ್ರಕೃತಿ ವಿರೋಧವಾದಂತಹ ಕೆಲವು ಆಕ್ಟಿವಿಟಿಗಳನ್ನು ಮಾಡಿದಾಗ ಆ ಶಕ್ತಿಗಳು ಸಂಪೂರ್ಣ ಡೌನ್ ಆಗುತ್ತೆ. ಅದನ್ನೇ ನಾನು ಹೇಳಿದ್ದು ಮ್ಯಾನ್ ಪಾರ್ಟಿಕಲ್ ಅಂಡ್ ಡಿವೈನ್ ಪಾರ್ಟಿಕಲ್. ಯಾವಾಗಲೂ ನಮ್ಮಲ್ಲಿ ಒಂದು ದೈವಿಕ ಶಕ್ತಿ ನಮ್ಮೆಲ್ಲರಲ್ಲೂ ಇದೆ. ನಾವು ಯಾವ ಒಂದು ಕಾರ್ಯರೂಪವನ್ನು ಮಾಡ್ತೀವೋ, ಯಾವ ಒಂದು ಸೇವೆಯನ್ನು ಮಾಡ್ತೀವೋ, ಅದರ ಪರಿಣಾಮವಾಗಿ ಶಕ್ತಿ ಜಾಗೃತಿಗೊಳ್ಳುತ್ತೆ. ಒಂದು ಹೂ ಇದೆ ಅಂತ ಭಾವಿಸಿ, ಒಂದು ಹೂ ಸಂಪೂರ್ಣವಾಗಿ ಮೊಗ್ಗಾಗಿದೆ. ಆ ಸಂಪೂರ್ಣವಾಗಿ ಹರಳಿದಾಗ ಎಲ್ಲ ದುಂಬಿಗಳು ಹುಡಿಕೊಂಡು ಬರ್ತದೆ. ಹಾಗಲ್ಲ, ಹೂವೇ ಹುಡಿಕೊಂಡು ಹೋಗೋದಿಲ್ಲ ದುಂಬಿಯನ್ನ. ಆ ಹೂವನ್ನ ಹುಡಿಕೊಂಡು ದುಂಬಿಗಳು ಬರ್ತವೆ. ಹಾಗೆ ಫಸ್ಟ್ ನಾವು ಅರಳಬೇಕಷ್ಟೇ. ಅಭ್ಯಾಸದಿಂದ ನೆತ್ತಿಯ ಮೇಲ್ಭಾಗದಲ್ಲಿ ಸಹಸ್ರಾರು ಪದ್ಮದಳದ ಒಂದು ಹೂವಿನ ಆಕಾರದಲ್ಲಿದೆ ಸಹಸ್ರಾರು ಚಕ್ರ. ಆ ಚಕ್ರಕ್ಕೆ ಈ ಶಕ್ತಿ ಜಾಗೃತಿಯಾಗಿ ಬಂದಾಗ ಅದು ಸಂಪೂರ್ಣ ಅರಳುತ್ತೆ. ನಿಮ್ಮ ಜೀವನದಲ್ಲಿ ಬೇಕಾಗಿರುವಂತಹ ಯಶಸ್ಸು, ಕೀರ್ತಿ, ಸಮೃದ್ಧಿ, ಸಂಪತ್ತು, ಆಯುರಾರೋಗ್ಯ ಅನ್ನುವಂತಹ
ದುಂಬಿಗಳು ನಿಮ್ಮನ್ನು ಹುಡಿಕೊಂಡು ಬರ್ತಾರೆ. ಸೊ ಪ್ರಾಸ್ಪರಿಟಿ ಬೇಕು, ನಾವು ಮ್ಯಾನಿಫೆಸ್ಟ್ ಮಾಡಬೇಕು. ಹೌದು, ಅಲ್ಟಿಮೇಟ್ ಆ ಒಂದು ಗೋಲ್ಸ್ ಗಳನ್ನ ನಾವು ರೀಚ್ ಆಗ್ಲಿಕ್ಕೆ ಕುಂಡಲಿನಿ ಶಕ್ತಿಯನ್ನ ನಾವು ಆಕ್ಟಿವೇಶನ್ ಮಾಡ್ಕೊಳ್ಬಹುದು. ಅದಕ್ಕೆ ಒಂದಷ್ಟು ಮಾರ್ಗಗಳಿದೆ. ಯಾವುದೇ ಮಾರ್ಗದಲ್ಲಿ ಹೋಗಿ, ಯಾವುದೇ ಅಭ್ಯಾಸವನ್ನು ಮಾಡಿ ಕುಂಡಲಿನಿ ಜಾಗೃತಿ ಆಗುತ್ತೆ. ನೀವು ಸೈಲೆನ್ಸ್ ಅನ್ನ ಅಭ್ಯಾಸ ಮಾಡಿ ಕುಂಡಲಿನಿ ಆಕ್ಟಿವೇಶನ್ ಆಗುತ್ತೆ. ನೀವು ಮಂತ್ರ ಪಠನೆಗಳನ್ನ ಪಠಿಸಿ ಕುಂಡಲಿನಿ ಆಕ್ಟಿವೇಶನ್ ಆಗುತ್ತೆ. ರಾಮಕೃಷ್ಣ ಪರಮಹಂಸರಿಗೆ ಇದು ಆಕ್ಟಿವೇಶನ್ ಆಗಿತ್ತು. ಯಾಕಂದ್ರೆ ಪ್ರತಿಯೊಬ್ಬರಲ್ಲೂ ಮಹಾಕಾಳಿಯನ್ನ ಕಾಣ್ತಾ ಇದ್ರು. ಅವರು ತನ್ನ ಸ್ವಂತ ಮಡದಿಯನ್ನೇ ಅವರು ಮಹಾಕಾಳಿ ಅಂತ ಪೂಜಿಸ್ತಾ ಇದ್ರು. ಬರುವಂತ ಪ್ರತಿಯೊಬ್ಬರಿಗೂ ಮಹಾಕಾಳಿ ಅಂತ ಪೂಜಿಸ್ತಾ ಇದ್ರು. ಭಕ್ತಿಯ ಮಾರ್ಗ ಇದೆ, ಧ್ಯಾನದ ಮಾರ್ಗ ಇದೆ, ಯೋಗದ ಮಾರ್ಗ ಇದೆ. ಹೀಗೆ ನಾನಾ ಮಾರ್ಗದಲ್ಲಿ ಹೋಗಿ ಆ ಶಕ್ತಿ ಜಾಗೃತಿಗೊಳ್ಳುತ್ತೆ. ಆ ಜಾಗೃತಿಗೊಳ್ಳೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡು ಮಾಡಬೇಕು. ಎಲೆಕ್ಟ್ರಿಸಿಟಿ ಇದೆ, ಪವರ್ ಇದೆ. ಇದ್ರ ಬಗ್ಗೆ ಸಂಪೂರ್ಣವಾದ ಅರಿವಿನಿಂದ ನೀವು ಅದನ್ನ ಹ್ಯಾಂಡಲ್ ಮಾಡ್ಬೋದು. 100 ಮನೆಗಳಿಗೆ ಬೆಳಕನ್ನು ಕೊಡ್ಬೋದು. ಅದ್ರ ಬಗ್ಗೆ ನೀವು ಸರಿಯಾಗಿ ತಿಳ್ಕೊಳ್ದೆ ಆಕ್ಟಿವೇಟ್ ಮಾಡಕ್ ಹೋದ್ರೆ, ತಿಳ್ಕೊಳ್ದೆ ಅದನ್ನ ಪ್ರಾಕ್ಟೀಸ್ ಮಾಡಕ್ ಹೋದ್ರೆ ಶಾಕ್ ಹೊಡಿಯುತ್ತೆ. ಹಾಗೆ ಇನ್ನೂ ಒಂದು ಭಯ ಹುಟ್ಟಿಸುವಂತ ಮಾತು ಎಲ್ಲರ ಬಾಯಲ್ಲಿ ಕೇಳೋದು ಅಂದ್ರೆ, ಕುಂಡಲಿನಿ ಶಕ್ತಿಯನ್ನ ನೀವು ಆಕ್ಟಿವೇಟ್ ಮಾಡಿ ಅದನ್ನ ನೀವು ಸರಿಯಾದ ರೀತಿಯಲ್ಲಿ ತಗೊಂಡ್ ಹೋಗದೆ ಹೋದ್ರೆ ದಟ್ ವಿಲ್ ಲೀಡ್ ಟು ಇಲ್ ಎಫೆಕ್ಟ್ಸ್ ಅಂತ ಹೇಳಿ. ಏನಂದ್ರೆ ಅದನ್ನೇ ನಾನು ಹೇಳಿತು ಮೊದ್ಲು, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಬೇಕು. ಮೊದ್ಲು ಫಸ್ಟ್ ನೋ ಇಟ್. ಅದನ್ನ ಆಕ್ಟಿವೇಟ್ ಮಾಡೋ ವಿಧಾನಗಳನ್ನ ಗುರುಗಳ ಮೂಲಕ, ಯಾರೇ ಆಗಿದ್ದು ಗುರುಗಳು, ಅವ್ರ ಮೂಲಕ ತಿಳ್ಕೊಂಡು ಕಲಿವೆ. ಆ ಶಕ್ತಿ ಜಾಗೃತಿಗೊಂಡಾದ ನಂತರ ನೀವು ಯಾವ ರೀತಿ ನಡ್ಕೊಳ್ಬೇಕು, ಆ ಶಕ್ತಿನ ನೀವು ಯಾವ ರೀತಿ ಬಳಸ್ಬೇಕು ಅನ್ನೋದನ್ನ ನೀವು ಕಣ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ, ನಿಮ್ಮ ಜೀವನ ಶೈಲಿಯನ್ನ ರೂಢಿಸ್ಕೊಂಡ್ರೆ ಆ ಶಕ್ತಿ ಬಳಕೆಯನ್ನ ನೀವು ಪ್ರತಿ ಬಾರಿ ಅದನ್ನ ಅನುಭವಿಸ್ಕೊ. ಸೊ ಈಗ ಯಾರಾದ್ರೂ ಕುಂಡಲಿನಿ ಶಕ್ತಿಯನ್ನ ಆಕ್ಟಿವೇಟ್ ಮಾಡ್ಕೋಬೇಕು ಅಂದ್ರೆ ಸಾಮಾನ್ಯವಾಗಿ ಏನ್ ಪ್ರೊಸೀಜರ್ನ ಫಾಲೋ ಮಾಡ್ಬೇಕಾಗತ್ತೆ, ಎಷ್ಟು ದಿನಗಳು ಬೇಕಾಗುತ್ತೆ? ಪ್ರೊಸೀಜರ್ ಅಂತಂದ್ರೆ ಶರೀರಕ್ಕೆ ಉತ್ತಮವಾದಂತ ಆಹಾರವನ್ನ ಕೊಡುವಂಥದ್ದು, ಶರೀರಕ್ಕೆ ಒಂದಷ್ಟು ವ್ಯಾಯಾಮಗಳನ್ನ ಮಾಡುವಂಥದ್ದು, ಶರೀರಕ್ಕೆ ಒಂದಷ್ಟು ಆಸನಗಳಿವೆ. ಅಷ್ಟಾಂಗ ಯೋಗದಲ್ಲೂ 8 ವಿಧಾನಗಳಿದೆ. ಹಾಗೆ ಶರೀರಕ್ಕೂ ಸಹ ಒಂದಷ್ಟು ಆಸನಗಳು ಬೇಕಾಗತ್ತೆ, ಒಂದಷ್ಟು ಯೋಗ ಅಭ್ಯಾಸಗಳು ಬೇಕಾಗತ್ತೆ, ಹಾಗೂ ನಾಡಿಗಳ ಶುದ್ಧೀಕರಣಗಳು ಬೇಕಾಗತ್ತೆ. ಫಸ್ಟ್ ಇವೆಲ್ಲ ಪ್ರೊಸೀಜರ್, ನಾಡಿಗಳ ಶುದ್ಧೀಕರಣಗಳನ್ನ ಮಾಡ್ಕೊಳ್ಳುವಂತ. ಹಾಗೂ ನಮ್ಮ ಬ್ರಹ್ಮ ನಾಡಿಯಲ್ಲಿ ಅಥವಾ ಸುಷುಮ್ನ ನಾಡಿಯಲ್ಲಿ ಎಲ್ಲ ಚಕ್ರಗಳು ಹಾದು ಹೋಗ್ತವೆ. ಆ ಒಂದು ಚಕ್ರಗಳಲ್ಲಿರುವಂತಹ ಅಡೆತಡೆಗಳನ್ನ ಶುದ್ಧಿಗೊಳಿಸ್ತವೆ. ನಾನು ಆಗ್ಲೇ ಹೇಳಿದಾಗೆ ನಮ್ಮಲ್ಲಿ 7 ಶರೀರ ಇದೆ. ಆ 7 ಶರೀರಗಳ ಆ ಒತ್ತು ಗುಂಡಿಗಳಂತ ಕೆಲಸ ಮಾಡೋದು ಚಕ್ರಗಳು. ಆ ಮೇನ್ ಡೋರ್ಸ್ ಅಂತ ನಾವು ಸ್ವಿಚ್ ಪಾಯಿಂಟ್ಸ್ ಅಂತ ನಾವು ಕರಿತೀವಿ. ಅದನ್ನ ಫಸ್ಟ್ ನಾವು ಶುದ್ಧಿಗೊಳಿಸ್ಕೊಂಡಾಗ ಆ ಪಾತಲ್ಲಿ ಯಾವುದೇ ರೀತಿ ಬ್ಲಾಕೇಜಸ್ ಇರಬಾರ್ದು. ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೆ ಇರುವಂತ 7 ಚಕ್ರಗಳಲ್ಲಿ ಎಲ್ಲೂ ಸಹ ಆ ಪಾತ್ಗೆ ತೊಂದರೆ ಆಗಿರಬಾರ್ದು, ಬ್ಲಾಕೇಜಸ್ ಇರಬಾರ್ದು. ಈಗ ನೀವು ನಡ್ಕೊಂಡು ಹೋಗೋ ದಾರಿ ಸುಗಮವಾಗಿದ್ರೆ ನೀವು 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತೀರಿ ಹೈವೇಲ್ ಬಂದಾಗೆ. ಆ ಪಾತಲ್ಲಿ ಏನೋ ತುಂಬಾ ಹಳ್ಳ ಗುಂಡಿಗಳಿದ್ರೆ ಅಥವಾ ಸಾಕಷ್ಟು ಅಡೆತಡೆಗಳಿದ್ರೆ ನೀವು ಹೋಗೋದು ಏನಾಗತ್ತೆ, ತುಂಬಾ ಸ್ಲೋ ಆಗತ್ತೆ. ಹಾಗೆ ಆ ಶಕ್ತಿ ರೈಸ್ ಆಗ್ಬೇಕಾದ್ರೆ ಆ ಪಾತನ್ನು ಫಸ್ಟ್ ನೀವು ಕ್ಲಿಯರ್ ಮಾಡ್ತೇವೆ. ಅದನ್ನೇ ಮಾಡುವಂಥದ್ದು ಈ ಯೋಗದಿಂದ ಮಾಡ್ತೀರಿ, ಒಂದಷ್ಟು ಶೀತಲೀಕರಣ ಅಭ್ಯಾಸಗಳಿಂದ ಮಾಡ್ತೀರಿ, ಪ್ರಾಣಾಯಾಮದಿಂದ ಮಾಡ್ತೀರಿ, ಹಾಗೂ ನಾವು ಒಂದಷ್ಟು ಧ್ಯಾನದ ಅಭ್ಯಾಸಗಳನ್ನು ಮಾಡ್ತೀವಿ. ಫಸ್ಟ್ ಈ ಲೈನ್ ಅನ್ನು ಕ್ಲಿಯರ್ ಮಾಡಿದಾಗ ಆಮೇಲೆ ಆ ಕುಂಡಲಿನಿ ಶಕ್ತಿಯನ್ನ ಆರೋಹಣ ಮಾಡ್ತೇವೆ. ಅವಾಗ ಪರಿಪೂರ್ಣವಾಗಿ ಜಾಗೃತಿ ಆಗುತ್ತೆ. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ, ಯಾರ ಎಫೆಕ್ಟ್ಸ್ ಇಲ್ಲದೆ ಯಾರು ಬೇಕಾದ್ರೂ ಮಾಡ್ಬೋದು. ಆದ್ರೆ 18 ವರ್ಷ ಒಳಪಟ್ಟಂತ ಮಕ್ಳುಗಳು ಬೇಗ ಆಗ್ತದೆ. ಕಾರಣ ಏನು ಅಂದ್ರೆ ಆ ಮಕ್ಕಳಲ್ಲಿ ಎಲೆ ನಾಡಿಗಳಾಗಿರುತ್ತೆ. ಈ ಹೈಯೆಸ್ಟ್ ಪಾಸಿಬಿಲಿಟಿ ಪವರ್ಸ್ ಆಕ್ಟಿವೇಶನ್ ಆದಾಗ ಆ ಒಂದು ಎನರ್ಜಿಯನ್ನು ತಡ್ಕೊಳ್ಳೋಕೆ ಸಾಮರ್ಥ್ಯ ಇರೋದಿಲ್ಲ ಕೆಲವು ಮಕ್ಕಳಲ್ಲಿ. ಅದನ್ನ 75 ವರ್ಷ ಮೇಲ್ಪಟ್ಟವರು ಮಾಡೋ. ತುಂಬಾ ನೀವು ಸದೃಢವಾಗಿದ್ದೀರಿ, ಫಿಸಿಕಲಿ ಚೆನ್ನಾಗಿದ್ದೀರಿ ಅಂದ್ರೆ ನೀವು ಮಾಡುವ. ವಯಸ್ಸಾದ ಕಾಲದಲ್ಲಿ ಹಿಂಗೆಲ್ಲ ಓಡಾಡ್ತಿರ್ತೀವಿ ನಾವು. ಸೊ ಆ ಸಂದರ್ಭದಲ್ಲಿ ನನ್ನ ಕುಂಡಲಿನಿ ನಾನು ಸಾಧನೆ ಮಾಡಬೇಕು ಅಂದ್ರೆ ಕಷ್ಟ, ದೇಹ ಸಪೋರ್ಟ್ ಮಾಡು. ಸೊ ಹಾಗಾಗಿ 18 ವರ್ಷ ಮೇಲ್ಪಟ್ಟವರು ಹಾಗೂ 75 ವರ್ಷ ಒಳಪಟ್ಟಂತವ್ರು ಈ ಸಾಧನೆಯನ್ನ ಪ್ರತಿಯೊಬ್ರು ಮಾಡಿದ್ದಾರೆ. ಅದರಲ್ಲೂ ದೇಹದಲ್ಲಿ ಏನಾದ್ರು ಒಂದಷ್ಟು ಕಾಯಿಲೆಗಳನ್ನ ಫೇಸ್ ಮಾಡ್ತಾ ಇದ್ರೆ, ಅಸ್ತಮ ಇದ್ರೆ ಅಥವಾ ಹಾರ್ಟ್ ಸಮಸ್ಯೆಗಳಿದ್ರೆ ಅಂಥವ್ರು ಅವಾಯ್ಡ್ ಮಾಡಿ ಸಾಧಾರಣವಾದಂಥ ಪ್ರಾಕ್ಟೀಸ್ಗಳನ್ನ ಮಾಡಿದ್ರೆ ಸಾಕು. ಸೊ ದೇಹ ಸಪೋರ್ಟ್ ಮಾಡೋದು ಬಹಳ ಅಕ್ಕೋದು. ಸೊ ಕುಂಡಲಿನಿ ಶಕ್ತಿಯನ್ನ ಆಕ್ಟಿವೇಟ್ ಮಾಡ್ಕೋಬೇಕು ಅಂದ್ರೆ ಗುರೂಜಿ ಅವ್ರನ್ನ ಮೀಟ್ ಮಾಡಬಹುದು. ಅವರ ಡೀಟೇಲ್ಸ್ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀವಿ. ಅವರ ಫೋನ್ ನಂಬರ್ ಇರುತ್ತೆ, ನೀವು ಯಾವಾಗ ಬೇಕಾದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಅವ್ರು ಅವಾಗ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಸೊ ನೀವು ಯಾವ ಶಿಬಿರನಾದ್ರೂ ಜಾಯಿನ್ ಆಗಿ ನಿಮ್ಮಲ್ಲೂ ಕೂಡ ಕುಂಡಲಿನಿ ಶಕ್ತಿಯನ್ನ ಎನ್ಹಾನ್ಸ್ ಮಾಡ್ಕೊಂಡು ಹೆಲ್ದಿ ಲೈಫ್ ನ ಲೀಡ್ ಮಾಡಬಹುದು ಅಂತ ಹೇಳ್ತಾ
ಈ ಎಪಿಸೋಡ್ ಆಗಿತ್ತು ಕುಂಡಲಿನಿ ಶಕ್ತಿ ಮೇಲೆ ನಮ್ ಜೊತೆ ಮಾಹಿತಿ ಕೊಟ್ಟದ್ದು ತೇಜಸ್ವಿ ಗುರುಜಿಯವರು. ಕಾರ್ಯಕ್ರಮದಲ್ಲಿ ಇದ್ದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಆಸ್ ಯೂಶುವಲ್ ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಯಾವ್ದೇ ರೀತಿಯಲ್ಲಿ ಮಾಹಿತಿ ಕೊಟ್ಟಿದ್ರೆ, ಯಾವುದೇ ರೀತಿಯಲ್ಲಿ ಸಹಾಯ ಮಾಡಿದ್ರೆ ಅಲ್ಲಕ್ ನಮ್ ಕೆಲಸ ಹಾಗೆ